ಶಿವಜನು ಗರುಬದಿ ಕುಳಿತ ಶಿವಜನು ನೋಡಿದನು ಪಾಡಿದನು ತನ್ನೊಳಗೆ ಇವಳನ್ನು ತಿಳಿಯದೆ ಇನಿತಾದೆ ಇವಳನ್ನು ತಿಳಿಯದೆ ಇನಿತಾದೆ ಮಾಡಲಿನ್ನೇ ಅಗಟ ಮಾಡಲಿನ್ನೇ ನಗಟ ಭಾಷೆ ಒರೆದು ಬರುವುದಿಗೆ ಮಾಡಲಿನ್ನೇ ಅಗಟ ಶುಂಭನ ಕೂಡಿ ಭಾಷೆ ಒರೆದು ಬಾಡಿಗೆ ಕೇಳು ಇವಳಿಂಬ ನುಡಿಸಿದ ಬೆಗೆನುದ ನುಡಿಸಿದ ಬೆಗೆನುದ ನುಡಿಸಿದ ಬೆಗೆನುದ ನೋಡಿದರು ನೋಡಿದರು ಪಾಡಿದರು ಪಾಡಿದನು ತಿರಿದುಕೊಂಡಾಡಿದನು ಜಯ 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 ಸರ್ವಮಂಗಲ ಮಂಗಲ್ಯೆ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಎನ್ನುತ್ತ ಪಾಡಿದರು ತಿರಿದುಕೊಂಡಾಡಿದರು ಜಯ 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 ಆ ಕೋಟಿ ಸೂರ್ಯರ ಪ್ರಭೆ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಕೇಳಿ ಬಂದಂತಹ ಇಂಪಾದ ಗಾಯನವನ್ನು ಆಲಿಸುತ್ತಾ ಮುಂದಕ್ಕೆ ಬಂದೆ. ಜಗನ್ಮಾತೆ ಸನಿಹದಲ್ಲಿದ್ದಾಳೆ ಎನ್ನುವುದನ್ನು ಅರ್ಥಮಿಸಿಕೊಂಡೇ ನಾನು ಬಂದದ್ದು. ಬಂದು 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 ನೋಡಿದರೆ ನೋಡಿದನಲ್ಲ ಜಗನ್ಮಾತೆಯನ್ನ. ಹೌದು, ನಮ್ಮೆಲ್ಲ ಇವಳನ್ನು ಕಾಣುವುದಕ್ಕೆ ಸಾಧ್ಯವಾಗದೆ ಅಂತಹ ಶಕ್ತಿವುಳ್ಳವ ನಾನು ಆತ್ಮದ ಕಾರಣದಿಂದಾಗಿ ಒಮ್ಮಿನೊಮ್ಮೆಲೆ ಮೂರ್ಛಿತನಾಗಿ ಹೋದೆ. ನನ್ನ ಹೆತ್ತವೇ ಎಬ್ಬಿಸಿದ ಹಾಗಾಯಿತು. ಎದ್ದು ಗಂಟೆಯಲ್ಲಿ ನೋಡಿದರೆ ಹೆತ್ತವೇ ನನ್ನನ್ನು ಎಬ್ಬಿಸಿದ್ದಲ್ಲ, ಜಗನ್ಮಾತೆಯೇ ನನ್ನನ್ನು ಎಬ್ಬಿಸಿದ್ದಾಳೆ. ಹಾಗಾಗಿ ಅಮ್ಮನನ್ನು ನಖಶಿಖಾಂತವಾಗಿ ಗಮನಿಸಿದೆ ನಾನು. ನೋಡಬಾರದೆ, ಅಮ್ಮನ ಕರುವಿನಲ್ಲಿ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಮನು ಮುನಿಗಳು, ಋಷಿಗಳು, ಮುಕ್ಕೋಟಿ ಸುರರೆಲ್ಲ ಆಯ್ಕೆಗೊಂಡಿದ್ದಾರೆ. ಅಂದ್ರೆ ಏನರ್ಥ? ಇವಳು ಬ್ರಹ್ಮಾಂಡೋದರ ಭರಿತೆ ಎನ್ನುವುದೇ ಸತ್ಯ. ನಭೋ ಮಂಡಲದಿಂದ ಇಳಿಯಬಿಟ್ಟಂತಹ ಕಾಂತಲ್ಲ ಉಯ್ಯಾಲೆ ತೂಗುತ್ತಾ ಇದ್ದಾಳೆ, ಒಮ್ಮೆ ಮೇಲೆ ಹೋಗುತ್ತಾಳೆ, ಅಷ್ಟೇ ರಭಸದಲ್ಲಿ ಕೆಳಗೆ ಇಳಿಯುತ್ತಾ ಇದ್ದಾಳೆ. ಹಾಗಿದ್ರೆ ಇದರ ಅರ್ಥ ಏನು? ಅತಿಯಾದಂತಹ ಉನ್ನತಿ ಅದು ಪತನ ಹೇತು ಎನ್ನುವುದೇ ಸರಿ. ಇದು ನಮ್ಮನೆ ಶುಂಭನಿಗೆ ಸರಿಯಾಗಿ ಒಪ್ಪುತ್ತದೆ. ಮೂರು ಲೋಕದ ವಿಧು ಎನ್ನುವ ಅಹಂಕಾರದಿಂದ ಬೆಳೆದಾಡಿದ, ಹಾಗಾಗಿ ಇವಳನ್ನು ಬಯಸಿದ. ಬಯಸಿ ನಮ್ಮನೆಯ ಶುಂಭ ಕೆಟ್ಟು ನಾನಾಗಿ ಕೆಡುವ ಹುಮ್ಮ ನಮ್ಮನೆಯ ಶುಂಭನಲ್ಲ. ಹಾಗಿದ್ರೆ ಈ ರೀತಿ ನಿರ್ಧಾರಕ್ಕೆ ಯಾಕೆ ಬಂದವಳು? ಜಗಜ್ಜನ
ಕಾರ್ಯ ಸಂಪನ್ನಗೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಹಾಗಿದ್ರೆ ಇವಳನ್ನು ಶಕ್ತಿಯ ಮಾರ್ಗದಿಂದ ನಾನು ವಿರೋಧಿಸುವುದಲ್ಲ, ಭಕ್ತಿಯ ಮಾರ್ಗದಲ್ಲಿ ಇವಳನ್ನು ನಾನು ಪೂಜಿಸಬೇಕು. ಭಕ್ತಿಯ ಒಳಿತಾಳಂತೆ ತಾಯಿ, ಭಕ್ತಿಯ ಒಳಿತಾಳಂತೆ ಮಾತೆ, ಉಂಟಲ್ಲ ಅಂತರಂಗದಲ್ಲಿ ಭಕ್ತಿ. ಏನಾಗನೆ ಭವತ್ರೇ ನೀನೆಲೆಗೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದ ನಮ್ಮವರನ್ನು ಯಮ ಸದನಕ್ಕೆ ಹಾಕುವ ಅನಿವಾರ್ಯತೆ ನಿನಗೆ ಯಾಕೆ ಬಂತಮ್ಮ? ಕೇವಲ ಸೋಲಿಸಿದರೂ ನಿನ್ನ ಪಣ ತೀರ್ಮಾನವಾಗುತ್ತಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಶೋಣಿತಾಪುರದಿಂದ ಬಂದವರು ಮರಳಿ ಶೋಣಿತಾಪುರವನ್ನು ಸೇರದ ಹಾಗೆ ಮಾಡಿದ್ದು. ಶೋಣಿತಾಪುರಕ್ಕೆ ನಮ್ಮವರ ಹೊಗೆ ಕಾಣದ ಹಾಗೆ ಮಾಡಿದ್ದಿ. ಹೊಗೆ ಕಾಣದ ಹಾಗೆ ನಮ್ಮವರ ಹೆಸರಡಿಸಿದ್ದಾದ್ರೆ ಯಾವ ಜನ್ಮದ ಹಗೆಯಮ್ಮ ನಮ್ಮಲ್ಲಿ? ನಮ್ಮಡೆ ಶುಭ ಒಳ್ಳೆಯವನೇ ಇದ್ದಾನೆ ಹಾಗಂತ ಹೇಳಿ ಕೆಟ್ಟದು ಮಾಡಲಿಲ್ಲ ಅಂತ ನಾನು ವಾದಿಸುತ್ತಲ್ಲ. ಅದೇ ಅನೇಕ ಇರಬಹುದು, ಆದರೆ ಒಬ್ಬನನ್ನು ತಿದ್ದುವಲ್ಲಿ ಖಾತಾ ಸಂಹಿತವಾದ ನೀತಿಯನ್ನು ಬಲ್ಲವಳು ನೀನು. ಹೆಂಡತಿಯಾದವಳು ಗಂಡನನ್ನು ತಿದ್ದುವ ಬಗೆ ಎನ್ನುವ ಆ ರೀತಿಯಾಗಿ ನಮ್ಮಡೆ ಶುಂಭನ ಜೀವನವನ್ನು ತಿದ್ದರೆ ಪ್ರಪಂಚದಲ್ಲಿ ಶುಂಭನು ಧರ್ಮಿಸುತ್ತಾನೆ ಅಂತ ಹೇಳಿಸಿಕೊಳ್ಬಹುದಮ್ಮ. ಸರ್ವ ಶಕ್ತಿ ನೀನು ತಾಯಿ. ಕರ ಮುಗಿದು ಪ್ರಾರ್ಥಿಸುವುದಿಷ್ಟೇ. ಕರದಲ್ಲಿ ಹಿಡಿದಂತಹ ಮರಣ ಮೃದಂಗವನ್ನು ಬದಿಗಿಡಮ್ಮ. ಸುಮ ಮಾಲೆಯನ್ನು ಹಿಡಿದು ಬಾ ತಾಯಿ. ನಿನಗಾಗಿ 8 ಮೊಳ ಹುತ್ತದ ಚಿನ್ನದ ಪಲ್ಲಕ್ಕೆ ಸಿದ್ಧವಾಗಿ ನಿಂತಿದೆ. ವಾದ್ಯ ಮೇಳಗಳ ಸಮ್ಮೇಳನದೊಂದಿಗೆ ಶೋಭಾಯಾತ್ರೆಯಲ್ಲಿ ಕರ್ಕೊಂಡು ಹೋಗ್ತೇನೆ. ಆ ದಂಡಿಗೆಗೆ ರಕ್ತ ಬೀಜನು ಹೆಗಲು ಕೊಡತಾನಮ್ಮ. ನಮ್ಮಡೆ ಸುಮ್ಮನ ಪ್ರೀತಿಯಾಗಿ ಪ್ರೀತಿಯಾಗಿ ಆಪ್ತೆಯಾಗಿ ಭಾರ್ಯೆಯಾಗಿ ಪ್ರಿಯತಮೆಯಾಗಿ ಪ್ರಿಯೆಯಾಗಿ ಎಷ್ಟಾದ್ರೂ ದುಷ್ಟನಲ್ಲವೇ ಆತ ಇರಬಹುದಮ್ಮ. ದುಷ್ಟನಾಗಿರಬಹುದು. ನೀನು ಒಳ್ಳೆಯವಳಲ್ಲವೇ ತಾಯೇ? ಇನ್ನೊಬ್ಬರನ್ನು ಒಳ್ಳೆಯದು ಮಾಡುವಂತಹ ಒಳ್ಳೆಯ ಗುಣ ನಿನ್ನಲ್ಲಿ ಉಂಟು ಅಂತಾದ್ರೆ ಬರಬಹುದು.
ಬಂದಿದ್ದು ನಮ್ಮ ತರುಣ ಜಾಣೆ. ತನ್ನ ಎದುರವರನ್ನು ತಮ್ಮ ಎದುರಾಗಲಿ. ಸೋಳಿದ ಮುಂಜಾನೆ ಬರೋದು ಹೋಗಿದ ರೈತರು ಕೋಟಿ ಸಂಖ್ಯೆಯಲ್ಲಿ ಇಂದ್ರಾಣಿಯ ಪುರುಷಾಘಾತ ಹಾ. ಅದು ನೋಡಿದ್ದ ಇದೆ. ಬ್ರಹ್ಮದೇವನ ಮರಣ ಹೀಗೆ ತೊಟ್ಟು ರಕ್ತವಿದ್ರೆ ಕೋಟಿ ರಕ್ತ ಬೀಜ